ಮಂತ್ರಾಲಯದಿಂದ ರಾತ್ರಿ 2 ಗಂಟೆಗೆ ಬಂದು ನಿದ್ದೆಗೆಟ್ಟಿದ್ರೂ ಬೆಳಗ್ಗೆ 9 ಗಂಟೆಗೆ ಪಾಪುನ ಸ್ಕೂಲಿಗೆ ಕಳಿಸ್ಬೇಕಾಗಿ ಬಂತು. ಹಾಯ್ ಹಲೋ, ಇದು ಬುಧವಾರದ ವಿಡಿಯೋ. ಇವತ್ತು ಪಾಪವ್ರ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ ಅಂದ್ಬಿಟ್ಟು ಅವನ್ನ ಬೆಳಗ್ಗೆ 9 ಗಂಟೆಗೇ ರೆಡಿ ಮಾಡಿ ಕಳಿಸ್ಬೇಕಾಗಿ ಬಂತು. ನಾವು ಬಂದಿದ್ದೆ ರಾತ್ರಿ 2 ಗಂಟೆ ಆಗಿತ್ತು. ನಿದ್ದೆನೇ ಸರಿ ಹೋಗಿರಲಿಲ್ಲ. ಆದರೂ ಕೂಡ ಅವನ್ನ ಬೆಳಗ್ಗೆನೇ ಎದ್ದು ಅವನು ಕೂಡ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಕೊಟ್ಟಿದ್ದಾಯಿತು. ಪಾಪ ಅವನಿಗೂ ಕೂಡ ಟಯರ್ಡ್ ಆಗಿತ್ತು. ಬಟ್ ಸ್ಪೋರ್ಟ್ಸ್ ಡೇ ಇರೋದ್ರಿಂದ ರಜಾ ಹಾಕ್ಸೋ ಹಾಗಿರಲಿಲ್ಲ. ಹಾಗೆ ಅವ್ರ ಸ್ಕೂಲ್ದು 30 ಇಯರ್ಸ್ ಆ್ಯನಿವರ್ಸರಿ ಕೂಡ ಇತ್ತು. ಸೊ ಅವನು ನನ್ನನ್ನು ಇಷ್ಟೇ ಟಯರ್ಡ್ ಆಗಿರೋ ಸ್ಕೂಲಿಗೆ ಹೋಗೋ ವಿಷಯದಲ್ಲಿ ಯಾವತ್ತೂ ಕೂಡ ಯೋಚಿಸಿಲ್ಲ. ಸೊ ಅವ್ರನ್ನ 9 ಗಂಟೆಗೆ ಕಳಿಸ್ಕೊಟ್ಟು ನಮ್ಮನ್ನು ಪೇರೆಂಟ್ಸ್ನೆಲ್ಲ 10:30ಗೆ ಇನ್ವೈಟ್ ಮಾಡಿದರು. ಅಕ್ಕನ ಮಗಳಿದ್ರಲ್ಲ, ಅವಳನ್ನೂ ಕೂಡ ಕರ್ಕೊಂಡು ನಾನು ಸ್ಕೂಲ್ ಗ್ರೌಂಡ್ ಹತ್ರ ಹೋದೆ. ಅಷ್ಟರೊಳಗೆ ಫಂಕ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು. ಫಂಕ್ಷನ್ ಎಲ್ಲ ಸ್ಟಾರ್ಟಾಗಿ ಸ್ಟೂಡೆಂಟ್ಸ್ ಎಲ್ಲ ಪ್ರೇಯರ್ ಕೂಡ ಎಲ್ಲ ಮುಗಿಸಿದ್ರು. 30 ಇಯರ್ಸ್ ಆ್ಯನಿವರ್ಸರಿ ಕೂಡ ಇರೋದ್ರಿಂದ ಟೀಚರ್ಸ್ ಕೂಡ ಎಲ್ಲ ಒಂದೇ ಥರ ಸ್ಯಾರಿ ಹಾಕ್ಕೊಂಡಿದ್ರು. ಅವರು ಕೂಡ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಿದ್ರು. ಫಂಕ್ಷನ್ ಕೂಡ ನೀಟಾಗಿ ಪೇರೆಂಟ್ಸ್ಗಳಿಗೂ ಕೂಡ ಸ್ಪೋರ್ಟ್ಸ್ ಆರ್ಗನೈಸ್ ಮಾಡಿದರು. ಸೊ ಪೇರೆಂಟ್ಸ್ ಸ್ಪೋರ್ಟ್ಸ್ ಕೂಡ ಸ್ಟಾರ್ಟ್ ಆಯಿತು. ಸೊ ಮ್ಯೂಸಿಕಲ್ ಚೇರ್ಸ್, ಬಲೂನಿಂದ ಬಾಟಲ್ ತೆಗೆದಿಕ್ಕೋದು, ಒಂದೊಂದು ಗೇಮ್ ಕೂಡ ತುಂಬಾ ಚೆನ್ನಾಗಿದ್ವು. ಸೊ ಪೇರೆಂಟ್ಸ್ ಕೂಡ ಅಷ್ಟೇ ತುಂಬಾ ಆ್ಯಕ್ಟಿವ್ ಆಗಿ ಇದ್ದರು. ಮಕ್ಕಳು ಕೂಡ ತುಂಬಾ ಚಿಯರ್ ಅಪ್ ಮಾಡ್ತಿದ್ರು. ಸೊ ನಾನು ಆಡಿದ್ದು ಈ ಗೇಮ್ ಏನಪ್ಪ ಅಂತಂದರೆ, ಒಂದೇ ಕೈಯಲ್ಲಿ ಸ್ಟಿಕ್ಕರ್ ಅಂಟನ್ನ ತೆಗೆದುಬಿಟ್ಟು ಇನ್ನೊಂದು ಕೈಗೆ ಅಂಟಿಸ್ಕೊಬೇಕಿತ್ತು. 1 ಸೆಕೆಂಡ್ ಅಷ್ಟೇ ಟೈಮ್ ಇದ್ದಿದ್ದು, ಯಾರೆಷ್ಟು ಸ್ಟಿಕ್ಕರ್ ಅಂಟಿಸ್ಕೊಳ್ತಾರೆ ಅನ್ನೋದು. ಸೊ ನಾನು ಈ ಗೇಮ್ ಗೆದ್ದಿದ್ದೀನ ಅಥವಾ ಯಾವ ಪ್ಲೇಸಲ್ಲಿ ಬಂದಿದ್ದೀನಿ ಅನ್ನೋದನ್ನ ಗೊತ್ತಾದರೆ ಕಮೆಂಟಲ್ಲಿ ತಿಳಿಸಿ. ಸೊ ಜನವರಿ 12 ಪಾಪ ಅವ್ರದ್ದು ಆ್ಯನ್ಯುವಲ್ ಡೇ ಇದೆ. ಅವತ್ತು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ನಡೆಯುತ್ತೆ. ಸೊ ಗೇಮ್ ಕೂಡ ಎಲ್ಲ ಮುಗಿಸ್ಕೊಂಡು ತುಂಬಾ ಚೆನ್ನಾಗಿತ್ತು. ಫಂಕ್ಷನ್ ಕೂಡ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟು. ಸೊ ಬಿಸಿಲು ಕೂಡ ಜಾಸ್ತಿ ಇದ್ದಿದ್ದರಿಂದ ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗಿ ಅಂದರು. ಸೊ ಅಲ್ಲಿಂದ ಪಾಪನ ಕರ್ಕೊಂಡು ಹೊರಟು. ನಾವು ಅಲ್ಲಿಂದ ಬರೋಷ್ಟರೊಳಗೆ ಅಮ್ಮ ಮತ್ತು ಅಕ್ಕ ಸೇರಿಕೊಂಡು ಅವರೆಕಾಳು ಸೊಪ್ಪು ಹಾಕಿ ಬಸ್ಸಾಂಬಾರು ಮಾಡ್ತಾಯಿದ್ರು. ಹೊರಗಡೆ ನಾವು ಎಷ್ಟೇ ತಿಂದರೂ ಮನೆ ಊಟ ತಿಂದಂಗಂತೂ ಆಗಲ್ಲ. ಬಸ್ಸಾರು ಮಾಡ್ಕೊಂಡು ಊಟ ಮಾಡಿದ್ರೆ ಸಮಾಧಾನ ಎಲ್ಲೂ ಸಿಗಲ್ಲ. ಮುದ್ದೆ ಮಾಡಿಕೊಂಡು ಊಟ ಮಾಡಿಕೊಂಡು ಅಕ್ಕ ಕೂಡ ಊರಿಗೆ ಹೊರಟ್ಲು. ಸೊ ಅವಳನ್ನ ಕಳಿಸ್ಕೊಟ್ಟು ಪಾಪುಗೂ ಕೂಡ ಸರಿ ಮಾಡಿಕೊಂಡು ತಿನ್ನಿಸ್ಕೊಂಡೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಫಾಲೋ ಮಾಡ್ಕೊಂಡು ಲೈಕ್ ಕೊಟ್ಕೊಳ್ಳೋದು